ತಟ್ಟೆ ಇಡ್ಲಿನ ನೀವು ಅಕ್ಕಿ ಮತ್ತು ಉದ್ದಿನ ಬೇಳೆನ ನೆನೆಸಿ ರುಬ್ಬಿ ಒಂದಿನ ಬಿಟ್ಟಾದಮೇಲೆ ನೀವು ಮಾಡೋದನ್ನು ನೋಡಿದ್ದೀರ ಅಲ್ವಾ. ಆದರೆ ಇಲ್ಲಿ ಇನ್ಸ್ಟೆಂಟಾಗಿ ರವೆಯಿಂದ ತಕ್ಷಣವೇ ಮಾಡುವಂತಹ ತಟ್ಟೆ ಇಡ್ಲಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬಾ ಸಾಫ್ಟಾಗಿ ಬರುತ್ತೆ. ಈ ಇಡ್ಲಿ ಮಾಡ್ಕೊಳ್ಳೋದಕ್ಕೆ 1.5 ಗ್ಲಾಸಷ್ಟು ಇಡ್ಲಿ ಮಾಡ್ತೀವಲ್ವ, ಆ ರವೆ ತೊಗೊಂಡಿದ್ದೀನಿ. ಅದಕ್ಕೆ 2 ಬಟ್ಲಷ್ಟು ಅನ್ನ ತೊಗೊಂಡಿದ್ದೀನಿ. ಅನ್ನ ಇಲ್ಲ ಅಂದರೆ 1 ಬಟ್ಲಷ್ಟು ಅವಲಕ್ಕಿನ ನೆನೆಸಿ ಅದು ನೆಂದಾದಮೇಲೆ 2 ಬಟ್ಲಷ್ಟಾಗುತ್ತೆ. ಅದನ್ನು ಉಪ್ಪು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ. ನಾನು ಇಲ್ಲಿ ಅನ್ನ ಮತ್ತು ಉಪ್ಪು ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಇಡ್ಲಿ ರವೆಗೆ ಸೇರಿಸ್ಕೊಳ್ತಿದ್ದೀನಿ. ಒಂದು ಅರ್ಧ ಬಟ್ಲು ಮಜ್ಜಿಗೆ ಅಥವಾ ಮೊಸರು ತೊಗೊಳ್ಳಿ, ಸಾಫ್ಟ್ ಬರೋಕ್ಕೋಸ್ಕರ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನೆನೆಸಿಟ್ರೆ ಸಾಕು, ಹಿಟ್ಟು ಈ ಥರ ರೆಡಿ ಆಗುತ್ತೆ. ಈ ಹಿಟ್ಟನ್ನು ಈಗ ಒಂದು ತಟ್ಟೆನಲ್ಲಿ ಸ್ವಲ್ಪ ಎಣ್ಣೆ ಸವರಿ ಬೇಯಿಸ್ಕೊಳ್ಬೇಕು. ನಿಮ್ಮ ಹತ್ರ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇದ್ದರೆ ತಟ್ಟೆ ಇಡ್ಲಿ ಸ್ಟ್ಯಾಂಡಲ್ಲಿ ಒಟ್ಟಿಗೆ ಒಂದು 4-5 ಇಟ್ಟು ಬೇಯಿಸ್ಕೊಳ್ಬೋದು. ಸ್ವಲ್ಪ ಪ್ರಮಾಣದಲ್ಲಿ ಏನಾದರೂ ಮಾಡ್ತಾಯಿದ್ರೆ ಈ ಥರ ಪ್ಯಾನಲ್ಲಿ ಸ್ವಲ್ಪ ಬಿಸಿನೀರು ಹಾಕಿ ಬಿಸಿ ಮಾಡಿಕೊಂಡು ಮಧ್ಯ ಕೆಳಗಡೆ ಸ್ಟ್ಯಾಂಡ್ ಇಟ್ಟು ಅದ್ರ ಮೇಲೆ ಪ್ಲೇಟ್ ಇಟ್ಟು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇನ್ಸ್ಟೆಂಟಾಗಿ ಮಾಡುವಂತಹ ಇಡ್ಲಿ ರವೆಯಿಂದ ಮಾಡುವಂತಹ ತಟ್ಟೆ ಇಡ್ಲಿ ರೆಡಿ. ತುಂಬಾ ಸಾಫ್ಟಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.